ಕೊಟ್ನ ಏನೋ ನಮ್ಮಪ್ಪ. ಇದು ಹಾಳು ಬಿದ್ದ ಮನಿ, ದಾರಿಲ್ಲದ ಹೊಲ, ಏನೇನೈತೋ ಏನೋ ಜೀವನದಾಗ ನಂದು. ಪರಮಾತ್ಮ ಏನು ಬರ್ದೀಪ ನನ್ನ ಹಣೆ ಬರ್ದಾಗ. ಸುಮ್ಮನೆ ಆತಾಗ ತಗೊಂಡ್ಬಿಡೋ ಮೇಲೆ. ತಪ್ಪಾತ ನನ್ನ ಕರ್ಕೊ ಅಂದಿಲ್ಪ ಮೇಲೆ, ನಮ್ಮ ಅತ್ತಿನ ಕರ್ಕೊ ಅಂದ್ಯ. ಎಲ್ಲಾರು ಅತ್ತಿಗಳು ವರ್ಷಕ್ಕೊಬ್ರು ಸಹಾಯಕತ್ತಾರ. ಇದಕ್ಕೆಲ್ಲ ಇಟ್ಟಾನ ಇನ್ನೂ ಅಳಗಲ್ಲ. ಮುಂಜಾನಿಂದ ಚಾ ಮಾಡು, ಚುಮ್ಮರಿ ಹಚ್ಚು, ಬಜ್ಜಿ ಮಾಡು. ಬರೇ ಇದಾಗೈತೆ ನೋಡು. ಮಗಳು ಬಂದಾಳ ಅಡಿಗೆ ಮನಿ ನನಗೆ ತೆರಪಿಲ್ಲ. ಊರಾಗ ಯಾರು ಹೆಣ್ಣು ಮಕ್ಕಳನ್ನ ಹಡ್ದಾರ ಏನಿಲ್ಲ ಯಾರಿಗೆ ಗೊತ್ತ. ಜಗತ್ನಾಗ ಈಕಿನ ಒಬ್ಬಾಕಿ ಹಡ್ದಾರಂಗೆ ಮಾಡ್ತಾಳ. ಇಲ್ಲಿ ಬಂದಾಗೂ ನಾನ ಮಾಡಿ ಹಾಕದ. ಈಕಿ ಮಗಳ ಮನೆಗೆ ಹೋದ್ರ ಆಕಿನ ಕುಂದ್ರಿಸಿ ಅಲ್ಲೇನು ನಾನ ಮಾಡದ. ಯಾವಾಗ ಇವ್ರ ಕೈಯಾಗಿನ ತಿನ್ನೋದು ನಾವು? ಯವ ಸಸಿ, ಹಾಲ್ನಾಗ ಒಂದಿಟ್ಟು ಬ್ರೂ ಕಾಪಿ ಬರ್ತೈತಲ್ಲ ಅಂತದ್ ಮಾಡ್ಕೊಂಡು ಬಾ ನಿಮ್ಮ ಅಂಟಿಗೆ ನನಗೆ ಕೊಡೆ. ಯವ್ವ ಚಲೋ ಆತ್ ನೋಡಿ. ಇದು ಕಿವುಡು ಮೂಳಿ ಎತ್ತಿದ ಕಾಟ ಹೆಚ್ಚಿನಕಿದ ನೋಡು. ಬ್ರೂ ಕಾಪಿ ಅಂತ ನೋಡು. ಒಂದಿಟ್ಟು ಇಸ ಹಾಕ್ಬಿಡ್ಲೇನ ತಣ್ಣಗೆ ಬಾಯಾಗ ಬರುಗ್ ಬಂದು ಹೊಕ್ಕಿ ಮ್ಯಾಗ. ಅಲ್ಲ ಉಳ್ಳಾಗಡ್ಡಿ ನೋಡಿದ್ರ 80 ರೂಪಾಯಿ ಕಿಲೋ ಆಗ್ಯಾವ. ಮಗಳು ಹೇಳಿದ್ಲು ಅಂತ ಹೇಳಿ ಉಳ್ಳಾಗಡ್ಡಿ ಬಜ್ಜಿ ಮಾಡಿಸಿದ್ಲು. ಮತ್ತ ಗಿರ್ಮಿಟ್ ಮಾಡ್ಕೊಟ್ಟೇನಿ. ಈಗರ ತಿಂದು ಹಾಲ್ನ ಕೆಟಿ ಮಾಡೇನಿ. ಕುಡಿದು ಕುಂತಾವು ಹೊಟ್ಟೆರ ಎಂತದಿತ್ತ. ಆಗ್ಲಿ ಬ್ರೂ ಕಾಪಿ ಅಂತ ನೋಡು. ತಾಯಿ ಮಗಳಿಗೆ ಎರಡಕ್ಕೂ ಹುಳಿ ಬಡ್ದಿಲ್ಲ ನೋಡು. ಅಲ್ಲ ಈಕಿ ಬಂದು 8 ದಿನ ಆತು. ಆ ಗಂಡಗರ ಕಬರ್ ಬೇಡ, ಹೆಂಡತಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ನಮ್ಗೆ ತಾನೇ ಬರ ಏನ ಅದ ಹೋಗಿ 2 ದಿನ ಆಗಿರ್ತೈತಿ. ಒಳ್ಳೆ ಫೋನ್ ಚಲೋನ ಮ್ಯಾಗ ಅವ್ವ ಮಗ ಕುಡೆ. ಯಾವಾಗ ಬರ್ತಿ. ಈ ಸರಿ ಹೋದ್ನಿ ಅಂದ್ರೆ ನಾನು 1 ತಿಂಗಳು ಬರಂಗಿಲ್ಲ. ಬೇಷನ್ ಸುಡ್ತೈತಿಲ್ಲ ಕಾಪಿ. ತಲೆ ಮೇಲೆ ಸುರ್ಲೇನ ಸುಡ್ತೈತೆ ಏನ ಆರೈತೆ ಗುರ್ತಕ್ಕತಿ. ಸುಡ್ತೈತೆ ತಾತ ಸುಡ್ತೈತೆ ತಗೋರ್ಬೇ. ಅಯ್ಯ ನಿನ್ನ ಎಪ್ಪರಿ ಮಸಡಿದ ಸಕ್ರಿ ಹಾಕೇ ಇರಲ್ಲ ಕಾಪಿಗೆ. ಹೌದ್ರಿ ಅತಿಗೆಮ್ಮರ, ಸಕ್ರಿನ ಇಲ್ಲಿದ್ರಾಗ. ಲೋ ಕ್ವಾಲಿಟಿ ಸಕ್ರಿ ತರಿಸ್ತಿದಿ ಜಿಬ್ಬತನ ಮಾಡಿ. ಮತ್ತೆ ಎಷ್ಟು ಹಾಕಿದ್ರು ಸಕ್ರೆ ಹಾಕಂಗಿಲ್ಲ. ಅದ ಮಾಡಕ್ ಬರಂಗಿಲ್ಲ ನಿನಗ. ಯಾಕಾಗೋಲ್ದಾಕ್ ಬಿಡ, ಕುಡಿ ಮಗಳ ಹೋಗ್ಲಿ. ನಿಮಗೆ ತಾಯಿ ಮಗಳಿಗೆ 3 ಮಂದಿ ಹೆಟ್ಟಿದ್ರು 3 ಮಂದಿ ಹೆಟ್ಟಾರಂತೀರಿ. ಏನ ಅಂತಿಲೆ ಕೇಳವಲ್ದ ಹಂತಕ್ಕೆ ಬಂದು ಹೇಳ. ಅಲ್ಲ ತಾಯಿ ಮಗಳಿಬ್ಬರು ಕಿವಿ ಡಮಾರಾಗ್ಯವ. ಎಲ್ಲಿ ಕಿವ್ಯಾಗ ಕುಂತು ಒದರಿದ್ರು ಕೇಳೋದಲ್ಲ ನಿಮಗ. ಎಪರೇಸಿ ಸಸಿ ಹೊಂಟಿಲ್ಲ ನೋಡೇ ವೈಕಿ ಆಕಾರ ನೋಡು. ತಿನ್ನದರ ಅಷ್ಟು ತಿಂತ ಮತ್ತ ಒಂದು ಕಂಡಿಲ್ಲ ಒಂದು ಪಿಂಡಿಲ್ಲ ಮೈಯಾಗ. ಮಂದಿ ನೋಡಿದ್ರ ಕೂಳ ಹಾಕ್ತಾಳ ಇಲ್ಲ ಅಂತ ನಮಗ ಬೈಬೇಕ. ಹಂಗದಾಳ. ಅರ್ಧ ಕೆಜಿ ಅವಲಕ್ಕಿ ಈಕಿನ ತಿಂತಾಳ. ನನ್ನ ಮಗಳು ನೋಡಿ ಇಟ್ಟು ಕೋಳಿ ತಿಂದಂಗ ತಿಂತತಿ. ಕೂಳು ನೋಡಿ ಹೆಂಗ್ ರಸ ಅನ್ನಂಗೈತಿ. ಯಾವಾಗ ನೋಡಿದ್ರ ಅದನ್ನ ಗಂಟು ಮಸಡಿ ಹಾಕೊಂಡು ಒಣಸೊಂಟಿ ಬೇರ್ನೆ ಅಂತದ. ಅಲ್ಲ ಮಗಳು ಮದುವೆಯಾಗಿ 3 ತಿಂಗಳಿಗೆ ಗಂಡನ್ ಕರ್ಕೊಂಡು ಬೇರೆ ಆದ್ಲ. ನಾನು ಬೇರೆ ಆದ್ನಿ ಅಂದ್ರ ನೋಡ ನಿನ್ನ ಮಗಳಕ್ಕಿಂತ ಬಲ ರಸ ಅಂತಾನಿ. ಏನ್ರಿ ಬೈನಿ, ಮಧ್ಯಾಹ್ನಕ್ಕೆ ಏನ್ ಅಡಿಗೆ ಮಾಡ್ಲಿ ಅಂತ ಕೇಳಾಕತ್ತೀರನ? ಏವ ಮಧ್ಯಾಹ್ನಕ್ಕೆ ಊಟ ಏನ್ ಮಾಡ್ಬೇಕಂತ ಕೇಳಾಕತ್ತಾರ. ಅಡಿಗೆ ಏನ್ ಮಾಡ್ಲಿ ಅಂತಾಳ. ಇವ ಇವೆರಡು ಕಿವುಡ್ರು ನೋಡಿದ್ರ ಎಲ್ಲಿ ನಾನು ಕಿವುಡಕ್ಕೆ ನನಗೆ ಇವ್ ಕುರ್ಕುಟ್ ಮಾತಾಡ ಅನಿಸ್ತತಿವ. ಯವ್ವ ಏ ಮಗಳ ನಿನಗೇನು ಉಣ್ಣಂಗಾಗೈತಿ ಹೇಳ, ಮಾಡ್ತಾಳ ಅಡಿಗೆನೆ. ಹೆಚ್ಚಿನ ತಿನ್ನೋ ಬಿಡು ಇವ್ ಕೂಳ. ಆಗಲ್ಲಾರ ಬಜ್ಜಿ ತಿಂದಾವು ಒಂದೊಂದು ಗಂಗಾಳ. ಆಗ್ಲೇ ಕರಿಗೆ ಹೊಟ್ಟೆ ಎಸಿತನ್ ನೋಡು. ಮತ್ತೆ ಅಡಿಗೆ ಹೇಳಕತ್ತಾವು. ಯವ್ವ ನನಗ ಮುದ್ದೆ ಇಟ್ಟು ಚಪಾತಿ ಮತ್ತು ಗೋಧಿ ಹುಗ್ಗಿ ತಿನ್ನಂಗಾಗಿತ್ವೆ. ಹಂಗ ಶಾಂಡ್ಗಿ ರೊಟ್ಟಿನೂ ಮಾಡಸ. ಆಮೇಲೆ ಮುಳಗಾಯಿನಗಾಯಿ ಹಿಟ್ಟಿನ ಪಲ್ಯ. ಯವ್ವ ಇಷ್ಟು ಮಾಡಿಸ್ಬಿಡ ಸಾಕು. ಅಯ್ಯ ಮರ್ತ ಬಿಟ್ಟಿದ್ದೆ ನೋಡ್ರಿ ಅತ್ತಿಗೆಮ್ಮ. ಅದು ಉದುರನ್ ಶೇಂಗಾ ಚಟ್ನಿ ಮಾಡ್ತಿರಲ್ಲ ಒಳ್ಳಾಗ ಕುಟ್ಟಿ ಅಂತ ಚಟ್ನಿ ಒಂದು ಮಾಡಿಬಿಡ್ರಿ. ಭಾಳ ಸೇರ್ತತ್ ನನಗೆ. ಸೇರ್ತತ್ವ ಪುಕುಣಿಗೆ ನಿನಗ. ನೀ ಮಾಡಂಗಿಲ್ಲಲ್ಲ, ಮಾಡಕ್ಕೆ ನಾನು ಎಲ್ಲ ಸೇರ್ತತ್ ನಿನಗೆ. ಏ ಸಸಿ ಆಕೆ ಹೇಳಿದ್ ಕೇಳಿಸ್ತಿಲ್ಲ. ಉಷ್ಟು ಮಾಡಿ 2 ಗಂಟೆ ಅಂದ್ರೆ ಊಟಕ್ಕೆ ಕರೀವ. ಮತ್ತಾಕಿಗೆ 2 ಗಂಟೆ ಮೇಲೆ ತಿಂದ್ರ ಹೊಟ್ಟಿ ತಡೆಯಂಗಿಲ್ಲ. ಅದಕ್ಕೆ ಆಕಿ ನಿನ್ನಂಗೆ ಕಾಡಿಲ್ಲ. ಅದನ್ನ ಸೂಕ್ಷ್ಮದಾಳ ಊಟದಾಗ. ಎಲ್ಲರಿಗೂ ಗೊತ್ತಾಗಿತ್ತು ಬಿಡಕ್ಕೆ ಎಷ್ಟು ಸೂಕ್ಷ್ಮದಾಳ ಅನ್ನೋದು. ಆತ ಮಾಡಿ ಹಾಕ್ತೀನಿ. ಯವ್ವ ತಾಯಿ ಯಾವಾಗ ಊರಿಗೆ ಹೋಗ್ತೇವ ನೀನು? ಮತ್ತೇನ್ ಮಾಡ್ಬೇಕಂತ ಕೇಳ್ತೀರಿ ಅತ್ತಿಗೆಮ್ಮ? ಅಯ್ಯ ಬೇಡ್ರಿ ಪಾಪ, ನಿಮಗೂ ಮುಂಜಾನೆ ಮಾಡಿ ಬೇಜಾರಾಗೈತಿ. ಇಷ್ಟ ಮಾಡ್ರಿ ಸಾಕ. ನಾ ಏನು ಬೀಗ್ತೇನೆ? ಬೀಗ್ರಾದ್ರೆ ಇಷ್ಟು ತಲೆ ಹಿಡಿಸ್ತಿದ್ದಿಲ್ಲ. ಬೀಗ್ರ ಅಪ್ಪದಿ ನೀನು. ಅಯ್ಯ ಇದ್ರ ಅಡಬಂದ್ರಿ ಸಸಿ ನೋಡಿದೆ. ವಾಟೆ ತಗೊಂಡು ಹೋಗಲೆ ಒಳಗೆ ಇವನ್ನ. ಯಪ್ಪ ದೇವ್ರ, ಇದ್ರ ಕಿವಿ ಹೋಗೋ ಬದ್ಲಿ ಇದ್ರ ಬಾಯರ ಸೇದಿ ಹೋಗ್ಬಾರ್ದಿತ್ತ. ಶಿಂಗಾರಿ ಏನ ಅಂದ್ಲಲ್ಲ ಆಕಿ. ಅಯ್ಯ ಏನಿಲ್ ಬಿಡ್ಬೆ, ಅಡಿಗೆಯಾಗಿಂದ ಕರಿತೇನ್ರಿ ಬಂದು ಉಣ್ರಿ ಅಂದ್ಲ. ತಡಿ ನಿಮಗೆ ಬರಬ್ಬರಿ 5 ಗಂಟೆಗೆ ಕೂಳ್ ಹಾಕ್ತೇನೆ ಇವತ್ತು. ಯವ್ವ ಮಗಳ, ನಿಮ್ಮ ಅತ್ತಿ ಎಲ್ಲ ಹಬ್ಬದ ಅಡಿಗೆ ಮಾಡಕ್ ಬರ್ತೈತನ ಅಂದ್ರ ನನಗೇನು ಬರಂಗಿಲ್ರಿ. ನಮ್ಮವ್ವ ಮಾಡ್ತಿದ್ಲೆಲ್ಲ ಅಂತ ಹೇಳ್ಬಿಡು. ನಮ್ಮ ಮನೀರ ಬಿ ಯಾವಾಗ ಬರ್ತಾರನ್ನ ಗೊತ್ತಿಲ್ಲ. ಆಮೇಲೆ ಚಲೋ ಹೊತ್ನಾಗ ಚಾ ಮಾಡುವ ಅಂದ್ರೆ ಚಂದಾಗಿ ಮಾಡಕ್ ಹೋಗ್ಬೇಡ. ಹೆಂಗಾರ ಮಾಡಿಕೊಡು. ಇನ್ನೊಮ್ಮೆ ನಿನಗೆ ಚಾ ಮಾಡಕ ಹೇಳಿರ್ಬಾರ್ದವ್ರು. ನಮ್ಮ ಮನೀರ ಬಿ ಅಯ್ಯ ಚಾನು ಕುಡಿತಾರ, ಕಾಪಿನೂ ಕುಡಿತಾರ, ಎಲ್ಲ ಕುಡಿತಾರ ಬೇ ಅವ್ರು. ಆಕಿ 2 ದಿನ ಇರಕ್ ಬಂದಿರ್ತಾಳ. ಚಲೋದು ಏನು ಮಾಡಿ ಹಾಕ್ಬೇಡ. ಮತ್ ಒಳ್ಳ ಇಲ್ಲೇ ಬರ್ತಾಳ. ಒಳ್ಳ ಮಾಡ್ ಅಂತ ಗಂಟು ಬೀಳ್ತಾಳ. ಏನಂದಿ? ಚಲೋ
ಚಲೋ ಚಲೋದ್ ಮಾಡಿಸ್ಕೊಂಡು ತಿನ್ಲೆ. ಅದಕ್ಕೆ ದಿನ ಒಂದು ನಮನಿ ಹೇಳ್ತಾನೆ, ಈಗ ಮಾಡಿ ಹಾಕ್ತಾಳೆ ನಿನ್ ಸೊಸಿ. ಎಲ್ಲ ಕಿವಿಡಿ ಕಿವಿ ಕೇಳಾರ್ದ ಇಷ್ಟು ಕುದ್ಲಿಗೇಡಿ ಗುಣ ಐತ್ ನಿಂದ. ಕಿವಿ ಕೇಳಿತ್ತಂದ್ರೆ ಜರ್ ಕರ್ತ ಎಷ್ಟು ಮನಿ ಹಾಳು ಮಾಡ್ತಿದ್ದೆ ನಾ ದೇವ್ರಿಗೆ ಗೊತ್ತ. ಕಿವುಡು ಮುದುಗಳ್ಳಿ ಮಗಳಿಗೆ ಎಂತದ್ ಕಲಿಸ್ಕೊಡ್ತಾ ನೋಡು. ತಡಿ, ನೀ ಏನು ಕಲಿಸ್ಕೊಡ್ತಿ ಅದನ್ನ ನಾನು ಮಾಡ್ತೇನೆ ನಿನಗೆ ಹೊಳ್ಳಿ. ಯವ್ವ ಮಗಳ ಯಾಕ ಸೊರಗದಂಗ ಆಗಿದಿ, ಒಂದ್ 15 ದಿನಾನ ಇದ್ದು ಹೋಗು. ಹ್ಞೂ ಬೇ ಯವ್ವ, ಈಗರ ಒಳಗೆ ಹೋಗ್ಯಾರ, 2 ಗಂಟೆ ಆಗ್ಲಿ, ತಡಿ ಹೋಗೋಣಂತ ಎದ್ದು ಒಳಗೆ ಊಟಕ್ಕ. ಹೆಚ್ಚಿನದ ಬಿಡು, ಕುಂತ್ರು ಕೂಳಂತಾವು ನಿಂತ್ರು ಕೂಳಂತಾವು. ಯವ್ವ ಮಗಳೇ ಬಾ, ಒಂದು ಟಿವಿ ನೋಡೋಣಂತ. ಏನ್ ಬೇ, ಒಳಗೆ ಹೋಗನ್ ಬಾ, ನಡಿ. ಅಯ್ಯ ನಿನಗೆ ಬಿಸಿಲು ಹತ್ತೈತೇನ? ನಡಿ ಹಂಗಾರ. ತಡ್ರಿ, ನೀವೆಲ್ಲರೂ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹೋಗ್ರಿ. ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ಏನು ಅನ್ಸೈತೆ ಅನ್ನೋದೊಂದು ಕಮೆಂಟ್ ಮಾಡ್ರಿ. ಮತ್ತೆ ಹೊಸದಾಗಿ ಯಾರು ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ನೋಡ, ಇದ ನಮ್ಮ ಮನಿ. ಈ ಮನಿನ ಬಹಳ ದೊಡ್ಡದೈತಿ ಬಿಡ್ರಿ. ಹೊರಗಷ್ಟೇ ಯಾಕ, ಒಳಗ್ ನೋಡ್ಬರ್ರಿ, ಇನ್ನೂ ದೊಡ್ಡದೈತಿ. ಸಾವಕಾಶ ನೋಡಿ ಬಾ, ಮೆಟ್ಲದವು. ಹ್ಞೂನ್ರಿ. ಬಾ ಒಳಗ. ಹ್ಞೂನ್ರಿ. ಇದ ನೋಡ್ ನಮ್ ದೊಡ್ಡ ಮನಿ. ಈ ಸೈಡ್ ಕಿಚನ್ ರೂಮ್ ಐತಿ, ಈ ಕಡೆ ಬಾ. ನೋಡಿದ ನನ್ ಬೆಡ್ರೂಮ್. ಬಹಳ ಚಂದ ಐತ್ರಿ. ನನಗ್ ಗೊತ್ತೈತ್ ಬಾಳ ಚಂದ ಐತ್ ಅಂತ ಹೇಳಿ. ನೋಡ, ಈ ಮನ್ಯಾಗ 25 ಮಂದಿ ಕೆಲಸಗಾರರ ಅದಾರ. ಆಮೇಲೆ ನನಗ ಒಂದು ಮಗ ಒಂದು ಮಗಳದಾಳ. ಅವ್ರು ಏನ್ ಹೇಳ್ತಾರ ಹಂಗ ಕೇಳ್ಬೇಕು ನೀನು. ಆಮೇಲೆ ನಿಮ್ಮ ಮನ್ಯಾಗ ಮಾಡ್ದಂಗೆ ಯಾವ್ದ ಮನಿ ಕೆಲಸ ಇಲ್ಲಿ ಮಾಡಂಗಿಲ್ಲ. ಎಲ್ಲದಕ್ಕೂ ನಾನು ಕೆಲಸಗಾರನ ಇಟ್ಟೇನಿ. ಅವ್ರ ಕೆಲಸ ಅವ್ರು ಬೆಳಗ್ಗೆ ಎದ್ದು ಬಂದು ಮಾಡಿ ಹೋಗ್ತಾರ. ಆಮೇಲೆ ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ, ನಾನು ಒಣ್ಣೆ ಹೆಂಡತಿ ಬಗ್ಗೆ ಯಾವತ್ತೂ ನೀ ಕೇಳಬಾರ್ದು. ಹಂಗ್ಯಾಕ್ ಬಾಯ್ ತೆಗ್ದಿ? ಈಗಾಗ್ಲೇ ನಿಮಗೆ ಮದುವೆ ಆಗೈತ್ಯಾ? 2 ಮಕ್ಕಳು ಅದಾರ. ನೋಡ, ಇರೋ ವಿಷಯ ನಿಮ್ಮ ಅಪ್ಪನ ಮುಂದೆ ನಾ ಹೇಳೇನಿ. ಅವ ನಿನಗೆ ಹೇಳಿದ್ದಿಲ್ಲ. ಆದ್ರೆ ನಾ ಇವತ್ತು ನಂದು ಹೇಳೋ ಧರ್ಮಿತ್ತ ಹೇಳೇನಿ. ನಮ್ಮ ಮಂತ್ಯಾನ 10 ಊರಾಗ ದೊಡ್ಡ ಮಂತ್ಯಾನ. ಏನು ಅದಕ್ಕೆ ನಮ್ಮ ಮನೆ ಹೆಣ್ಮಕ್ಳು ಎಲ್ಲಿ ಹೊರಗೆ ಹೋಗಂಗಿಲ್ಲ, ಮನ್ಯಾಗ ಇರ್ಬೇಕು. ನಿನಗೆ ಹಂಗೇನ್ರ ಹೊರಗೆ ಹೋಗೋದಿದ್ರೆ ಡ್ರೈವರ್ ಇರ್ತಾನ, ಕಾರ್ನಾಗ ಹೋಗ್ಬೇಕು, ಕಾರ್ನಾಗ ಬರ್ಬೇಕು. ಏನರ ಬೇಕಾದ್ರೆ ಆಳಿನ ಕೈಯಾಗ ರೊಕ್ಕ ಕೊಟ್ಟು ಕಳಿಸ, ತೊಗೊಂಬಂದು ಕೊಡ್ತಾರ. ಆಯ್ತು. ನಾನು ನನ್ನ ಫ್ರೆಂಡ್ಸಿನ ಜೊತೆ ಹೊರಗೆ ಹೊಂಟೇನಿ. ನಾ ಬರ್ತೇನೆ. ಆಮೇಲೆ ವಾಪಸ್ ಯಾವಾಗ ಬರ್ತೀರಿ? ಹೊರಗೆ ಹೋಗಿಂದ ನಾ ಯಾವಾಗ ವಾಪಸ್ ಬರ್ತೇನೋ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸು ಯಾವಾಗ ತಿಳಿತೈತೆ ಅವಾಗ ಬರ್ತೇನೆ. ಆಮೇಲೆ ನಿಮ್ಮ ಮನ್ಯಾಗ ನಂಗೆ ಏನು, ನಮ್ಮ ಮನ್ಯಾಗಲ್ಲ, ಎಲ್ಲ ಐತಿ, ನಿನಗೇನು ತೊಂದರೆ ಆಗಲ್ಲ. ಸರಿ, ನಾ ಇನ್ನು ಹೋಗ್ತೇನೆ. ಇಷ್ಟು ದೊಡ್ಡ ಮನ್ಯಾಗ ನಾವು ಒಬ್ಬಕಿನ ಹೆಂಗಿರೋದು? ಆದ್ರೆ ನಮ್ಮಪ್ಪ ಇರೋ ಸತ್ಯ ಮುಚ್ಚಿಟ್ಟು ನನಗೆ ಮೋಸದ ಮದುವೆ ಮಾಡಿಬಿಟ್ಟ. ನನಗೆ ಮಲ್ತಾಯಿ ಪ್ರೀತಿ ಸಿಕ್ಕಿಲ್ಲ ಸರಿ, ಆದ್ರೆ ಹಡದ ತಂದಿನ ಹಿಂಗೆ ಮೋಸ ಮಾಡ್ತಾನಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಯಪ್ಪ ದೇವ್ರ, ನಾ ಯಾರಿಗೆ ಅನ್ಯಾಯ ಮಾಡಿದ್ನಿಪ್ಪ? ನನ್ನ ಜೀವನದಾಗೆಲ್ಲ ಹಿಂಗೆ ಆಗಾಕತ್ತೈತಿ. ನಾ ಎಲ್ಲಿ ಹೋಗ್ಲಿ, ಏನು ಮಾಡಲಿ ಒಂದು ತಿಳಿವಲ್ದು. ಸುಮ್ಮನೆ ಅಪ್ಪನ ಮನೆಗೆ ಹೋಗ್ಬಿಡ್ಲ. ಅಪ್ಪನ ಮನೆಗೆ ಏನು ಬೇಡ, ಪೀಡಾ ತೊಲಗಲಿ ಅಂತ ಹೇಳಿ ನಾನು ಇಂಥ ಮನೆ ಮದುವೆ ಮಾಡಿಕೊಟ್ರೆ ಮತ್ತೆ ಅಲ್ಲಿ ವಾಪಸ್ ಹೋಗಿ ಬೇಡ. ಏನು ಮಾಡಲಿ ಯಪ್ಪ? ನನ್ನ ಆರಾಧ್ಯ ದೈವ ಶಿವಪ್ಪ, ನೀನ ದಾರಿ ತೋರಿಸ್ಪ. ಗೌಡ್ಶಾನಿಯರ ರೀ, ಗೌಡ್ಶಾನಿ. ಹಾಂ, ನೀವ್ಯಾರ? ನಾನು ರೀ ಗೌಡ್ಶಾನಿಯರ, ಈ ಮನ್ಯಾಗ ಅಡುಗೆ ಮಾಡಕ್ರಿ. ಗೌಡ್ರು ಎಲ್ಲೇ ಊರಿಗೆ ಹೋದ್ರು, ಅದಕ್ಕೆ ಅವ್ರಿಗೆ ಗೌಡ್ಶಾನಿಯರಿಗೆ ಮನೆ ಎಲ್ಲ ತೋರಿಸ್ ಅಡ್ಡಾಡಿ ಅಂತ ಹೇಳಿ ಹೋದ್ರಿ. ಅದಕ್ಕೆ ಕರೆಯಾಕಂತ ಬಂದೆ ನಾನು. ಹೌದನ್ರಿ, ತೋರಿಸ್ ನಡ್ರಿ. ಯಪ್ಪ ಗೌಡ್ಶಾನಿಯರ, ರೀಗಿ ಅನ್ಬೇಡ್ರಿ, ಗೌಡ್ರು ನೋಡಿದ್ರೆ ಮುಗ್ದ ಹೋತ ಕತಿ. ನನ್ನ ಹೆಸರು ನಿಂಗವ್ರಿ, ನಿಂಗವ್ ಅಂತ ಕರೀರಿ ಸಾಕ. ಹ್ಞೂ ಆಯ್ತು ತಗೋ ನಿಂಗಮ್ಮ. ಹೌದು ನಿಂಗಮ್ಮ, ನೀ ಎಷ್ಟು ದಿನದಿಂದ ಈ ಮನ್ಯಾಗ ಅಡುಗೆ ಮಾಡ್ತಿ? ನಾನು ರೀ ಗೌಡ್ಶಾನಿಯರ, ಈಗ ಹೆಚ್ಚು ಕಡಿಮೆ ಒಂದು 20 ವರ್ಷ ಆಯ್ತು ನೋಡ್ರಿ ಈ ಮನ್ಯಾಗ ಅಡುಗೆ ಮಾಡಕತ್ ನಾನು. 20 ವರ್ಷ ಅಲ್ಲ ನಿಂಗಮ್ಮ, ಭಾಳ ಅಂದ್ರೆ ನಿನಗೊಂದು 20-22 ವರ್ಷ ಅದಾವು. ಅದೇನು ಹುಟ್ಟದಾಗಿಂದ ಇಲ್ಲೇ ಅಡುಗೆ ಮಾಡ್ತೀನಿ ಏನು? ಹಂಗಲ್ರಿ ಗೌಡ್ಶಾನಿಯರ, ಅಂದ್ರೆ ನಮ್ಮವ್ವ ಇಲ್ಲೇ ಅಡುಗೆ ಮಾಡ್ತಿದ್ಲರೆ. ಆಕಿ ಕೂಟ ಹುಟ್ಟದಾಗಿಂದ ಇಲ್ಲೇ ಬಂದನಿ ಅಂತ ಹೇಳಾಕ 20 ವರ್ಷದಿಂದ ಮಾಡ್ತೀನಿ ಅಂತಂದೆ ನಾನು. ನಾ ಈಗ ಅಡುಗೆ ಮಾಡಾಕತ್ತ ಹೆಚ್ಚು ಕಡಿಮೆ 10-12 ವರ್ಷ ಆಯ್ತು ನೋಡ್ರಿ. ಆಯ್ತು ತಗೋ ನಿಂಗಮ್ಮ. ಬರೀ ಗೌಡ್ಶಾನಿ, ಮನೆ ತೋರಿಸ್ತೀನಿ ನೋಡ್ರಿ. ಇದು ದೊಡ್ಡ ಪಡಸಾಲಿ ರೀ. ಕಟ್ಟಿಗೆ ಮಡಿಗೆ, ಕಟ್ಟಿಗೆ ಕಂಬ, ಎಷ್ಟು ಚಂದ ಐತ್ರಿ ಇದು ಪಡಸಾಲಿ. ಗೌಡ್ಶಾನಿಯರ, ನಾನು ಹೊಡಿಸಿಗಿಡಿಸಿರಿ ನೀವು ರೀ ಅನ್ಬೇಡ್ರಿಪ್ಪ, ನಿಂಗಮ್ಮ ಅನ್ರಿ. ಇಂಥವು 5 ಪಡಸಾಲೆ ಅದಾವ್ರಿ ಈ ಮನ್ಯಾಗ. 5 ಪಡಸಾಲೆ? ಹ್ಞೂ ರೀ ಗೌಡ್ಶಾನಿ, ಹಿಂದೆ ರಾಜರ ಮಂತ್ಯಾನಿದ. ನಿಂಗಮ್ಮ, ನಿಂಗಮ್ಮ
ಮತ್ತೆ ನಿಮ್ ದೊಡ್ಡ ಗೌಡ್ಶಾನಿಯರ ಬಗ್ಗೆ ಒಂದಿಟ್ಟು ಏನ್ರ ಹೇಳಲ್ಲ. ದೊಡ್ಡ ದೊಡ್ಡ ಗೌಡ್ಶಾನಿಯರ್ರಿ ಇಲ್ರಿಪ್ಪ, ನನಗೇನು ಗೊತ್ತಿಲ್ರಿ ಅವ್ರ ಬಗ್ಗೆ ಇದೊಂದು ಕೇಳಿದ್ರೆ ಇನ್ನೊಂದು ಕೇಳಬೇಡ್ರಿ ಗೌಡ್ಶಾನಿಯರ್. ತಡ್ರಿ ಗೌಡ್ಶಾನಿಯರ್, ನಿಮ್ಗೊಂದು ಲೋಟ ಕಾಫಿ ತಗೊಂಡ್ಬರ್ತೀನಿ. ನಿಂಗಮ್ಮ ಬಾಯಿಲ್ ನಂಗೆ ಕಾಫಿ ಗೀಫಿ ಏನು ಬೇಡ. ತಡ್ರಿ ಬಂದು ತಡ್ರಿ ಗೌಡ್ಶಾನಿಯರ್. ಅಲ್ಲ ಈ ನಿಂಗಮ್ಮ ಗಾಬರಿಯಿಂದ ಓಡಿ ಹೋಗಿ ಬಿಟ್ಲ.